MBBS ನ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡಿ ನಿಮಗಂತೂ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿರೋದು ನಿಜ. ಕೇವಲ 377 ಸೀಟ್ಗಳು ಮಾತ್ರ ಬಾಕಿ ಉಳಿದಿದ್ದಾವೆ. ಈ 377 ಸೀಟ್ಗಳು ಯಾವ ರೀತಿ ಡಿವೈಡ್ ಆಗಿದ್ದಾವೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ, ಇದರ ಕುರಿತಂತೆ ನಾನು ಮುಂದಿನ ವಿಡಿಯೋದಲ್ಲಿ ಕಟ್ ಆಫ್ ಎಷ್ಟಾಗ್ತದೆ ಎಂಬುದನ್ನು ವಿವರಿಸಲಿದ್ದೇನೆ. ನೀಟ್ 2025ರಲ್ಲಿ 472 ಅಂಕ ತೆಗೆದರೂ ಕೂಡ ಸೀಟ್ ಸಿಕ್ಕಿಲ್ವಾ? SC ಮತ್ತೆ ST ಕ್ಯಾಟಗರಿಯಲ್ಲಿ 380 ಅಂಕ ತೆಗೆದರೂ ಕೂಡ ಸೀಟ್ ಸಿಕ್ಕಿಲ್ವಾ? ನಿಮಗಾಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿ ಉತ್ತಮವಾದಂತಹ ಸ್ಕಾಲರ್ಶಿಪ್ ಒಂದಿಗೆ ಬಂದಿದೆ. ನಿಮಗೆ ಲಾಂಗ್ ಟರ್ಮ್ ಅನ್ನ ಫ್ರೀ ಆಗಿ ಅಡ್ಮಿಷನ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ತಯಾರಾಗಿ ನಿಂತಿದೆ. ಮತ್ತೆ ಕೆತಡ ನಿಮ್ಮ MBBS ಕನಸನ್ನು ಇನ್ಸ್ಪೈರ್ ನೀಟ್ ಅಕಾಡೆಮಿಯೊಂದಿಗೆ ನನಸು ಮಾಡಿಕೊಳ್ಳಲು ಈಗಲೇ ಅಡ್ಮಿಷನ್ ಮಾಡಿಕೊಳ್ಳಿ. ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸ್ಆಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮೊದಲಿಗೆ ಜನರಲ್ ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡೋಣ. ಜನರಲ್ ಕ್ಯಾಟಗರಿಯಲ್ಲಿ ಕೇವಲ 3 ಸೀಟ್ಗಳು ಉಳಿದಿದ್ದಾವೆ. ಜನರಲ್ ಮತ್ತೆ ಹೈದರಾಬಾದ್ ಕರ್ನಾಟಕ, ಕನ್ನಡ ಮೀಡಿಯಂ ಮತ್ತೆ ಹೈದರಾಬಾದ್ ಕರ್ನಾಟಕ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ 0 ಸೀಟ್ಗಳು ಇದ್ದಾವೆ. GMR ಕ್ಯಾಟಗರಿಯಲ್ಲಿ 1 ಸೀಟ್ ಉಳಿದಿದೆ. GMRH ನಲ್ಲಿ 0 ಸೀಟ್ ಉಳಿದಿದ್ದಾವೆ. ಈಗ GMP ಕ್ಯಾಟಗರಿಯಲ್ಲಿ 12 ಲಕ್ಷದಿಂದ ಹಿಡಿದುಕೊಂಡು 25 ಲಕ್ಷದವರೆಗೆ ಫೀ ಸ್ಟ್ರಕ್ಚರ್ ಇರುವಂತಹ GMP ಕ್ಯಾಟಗರಿಯಲ್ಲಿ ಟೋಟಲ್ ಆಗಿ 41 ಸೀಟ್ಗಳು ಉಳಿದಿದ್ದಾವೆ. ಹಾಗೆ ಇದರಲ್ಲಿ 12 ಲಕ್ಷದ್ದು ಮತ್ತು 22 ಲಕ್ಷದನ್ನ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ GMPH ಅಲ್ಲಿ ಕೂಡ 8 ಸೀಟ್ಗಳು ಉಳಿದಿದ್ದಾವೆ. ಇದರಲ್ಲಿ ಕೇವಲ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜು ಕೇವಲ ಒಂದಿದೆ, ಅದು ಸುಬ್ಬಯ್ಯ ಕಾಲೇಜ್ ಆಗಿದೆ. ಉಳಿದ ಎಲ್ಲ ಸೀಟ್ಗಳು ಕೂಡ 22 ಲಕ್ಷ 25 ಲಕ್ಷವನ್ನು ಹೊಂದಿದ್ದಾವೆ. 3A ಕ್ಯಾಟಗರಿಯಲ್ಲಿ ಯಾವುದೇ ಒಂದು ಸಬ್ ಕ್ಯಾಟಗರಿಗಳಲ್ಲಿ ವಿಪರ್ಯಾಸ ಅಂದರೆ 1 ಸೀಟ್ಗಳು ಉಳಿದೇ ಇಲ್ಲ. ಹೀಗಂದ ಮಟ್ಟಕ್ಕೆ ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಸೀಟ್ ಸಿಗೋದಕ್ಕೆ ಚಾನ್ಸಸ್ ಇರುತ್ತವೆ. ಆದ್ದರಿಂದ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಕೇವಲ ಈ ಒಂದು ಮಾತು 3A ಕ್ಯಾಟಗರಿಯವರಿಗೆ ಅಲ್ಲದೆ 3B ಕ್ಯಾಟಗರಿಯಲ್ಲಿ ಕೂಡ ಯಾವುದೇ ಸೀಟ್ಗಳು ಉಳಿದಿರೋದಿಲ್ಲ. ಆದ್ದರಿಂದ ನೀವು ಕೂಡ ಸಿಮಿಲರ್ಲಿ GM ಕ್ಯಾಟಗರಿಯಲ್ಲಿ ಸಿಗುವಂಥ ಚಾನ್ಸಸ್ ಇರೋದ್ರಿಂದ ನೀವು ಕೂಡ ಎಲ್ಲ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ 2AG ಕ್ಯಾಟಗರಿಯಲ್ಲಿ 1 ಸೀಟ್ ಉಳಿದಿದ್ದಾವೆ. ಹಾಗೆ ಉಳಿದ ಸಬ್ ಕ್ಯಾಟಗರಿಗಳಲ್ಲಿ 0 ಸೀಟ್ಸ್ಗಳು ಉಳಿದಿದ್ದಾವೆ. ಅದೇ ರೀತಿಯಲ್ಲಿ 2BG ಕ್ಯಾಟಗರಿಯಲ್ಲಿ ಕೂಡ ನಿಮಗೆ ಯಾವುದೇ ಒಂದು ಸೀಟ್ಗಳು ಕಂಡು ಬರೋದಿಲ್ಲ. 2B ಕ್ಯಾಟಗರಿಯ ಸಬ್ ಕ್ಯಾಟಗರಿಗಳಲ್ಲಿ ಕೂಡ ನಿಮಗೆ ಯಾವುದೇ ಸೀಟ್ಗಳು ಕಂಡು ಬರೋದಿಲ್ಲ. ಹಾಗಾದರೆ ಎಲ್ಲಿ ಹೋದವು ಈ ಎಲ್ಲ ಸೀಟ್ಗಳು ಅಂತ ಅಂದ್ಕೊಂಡ್ರೆ, ಎಲ್ಲ ಸೀಟ್ಗಳು ನಿಮಗೆ ಕಂಡು ಬರೋದು ಅದರ್ಸ್ ಕೋಟಾ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ. 245 ಸೀಟ್ಗಳು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಉಳಿದುಕೊಂಡಿದ್ದಾವೆ. ಈ ಮ್ಯಾನೇಜ್ಮೆಂಟ್ ಕೋಟಾಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ನಿಮಗೆ ಕರೆಕ್ಟ್ ಆದಂತಹ ಗೈಡೆನ್ಸ್ ಬೇಕಾಗಿದ್ದರೆ, ಆಪ್ಷನ್ ಎಂಟ್ರಿಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಗೈಡೆನ್ಸ್ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಗೈಡೆನ್ಸನ್ನು ತೆಗೆದುಕೊಳ್ಬೋದು. ಈ ಒಂದು ಪರ್ಸನಲ್ ಗೈಡೆನ್ಸ್ಗೆ ಪ್ರಿಸ್ಕ್ರೈಬ್ಡ್ ಫೀಸ್ ಇರ್ತದೆ. ಆ ಫೀಸನ್ನು ಪೇ ಮಾಡಿ ನೀವು ಗೈಡೆನ್ಸನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಇನ್ನೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ, ಏನಂದರೆ ಓಪನ್ ಕ್ಯಾಟಗರಿಯ ಸೀಟ್ಗಳು 65 ಇದ್ದಾವೆ. ಏನಿದು ಓಪನ್ ಕ್ಯಾಟಗರಿಯ ಸೀಟ್ಸ್ಗಳಂದರೆ, ಇಲ್ಲಿ ನೀವು ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಬೇರೆ ಸ್ಟೇಟ್ನವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಕರ್ನಾಟಕದವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅಕಸ್ಮಾತ್ ಆಗಿ ಈ ಒಂದು ಸೀಟ್ಗಳು ಉಳಿದ್ರೆ ಅದನ್ನು GMP ಆಗಿ ಕನ್ವರ್ಟ್ ಮಾಡಿ GMPಯಲ್ಲಿ ಅಲಾಟ್ಮೆಂಟ್ ಮಾಡ್ತಾರೆ. ಆದ್ದರಿಂದ GMPಯಲ್ಲಿ ಕಡಿಮೆ ಸೀಟ್ಗಳಿದ್ದಾವೆ ಅಂತ ಅಂದ್ಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡದೇ ಇರೋದಕ್ಕೆ ಹೋಗಬೇಡಿ. ನೀವು GMPಯಲ್ಲಿಯೂ ಎಲಿಜಿಬಲ್ ಆಗಿರ್ತೀರಾ ಮತ್ತು ಓಪನ್ ಕ್ಯಾಟಗರಿಯಲ್ಲಿ ಕೂಡ ಎಲಿಜಿಬಲ್ ಆಗಿರೋದ್ರಿಂದ ಎಲ್ಲ ಸೀಟ್ಗಳನ್ನು ಕೌಂಟ್ ಮಾಡಿಕೊಂಡು ಟೋಟಲ್ ಆಗಿ ಎಷ್ಟು 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಸೀಟ್ಗಳು ಉಳಿದಿದ್ದಾವೆ ಎಂಬುದನ್ನು ಕೌಂಟ್ ಮಾಡಿಕೊಂಡು ನೀವು ಅನಲಿಸಿಸನ್ನು ಮಾಡ್ಬೋದಾಗಿರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜುಗಳಲ್ಲಿ ಕಟ್ ಆಫ್ ಎಷ್ಟು ಹೋಗ್ಬೋದು ಎಂಬುದನ್ನು ಕೂಡ ನಾನು ಅನಲಿಸಿಸ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಅಂದರೆ GMPH ಆಗಿರ್ಬೋದು, GMP ಆಗಿರ್ಬೋದು, ಎಲ್ಲ ಕ್ಯಾಟಗರಿಗಳಲ್ಲಿ ಎಷ್ಟು 12 ಲಕ್ಷದ ಫೀ ಸ್ಟ್ರಕ್ಚರ್ಗೆ ಕಟ್ ಆಫ್ ಹೋಗುತ್ತೆ ಎಂಬುದನ್ನು ಕೂಡ ನಾನು ವಿವರಿಸಲಿದ್ದೇನೆ. ಅಷ್ಟೇ ಅಲ್ಲದೆ ಗೋರ್ಮೆಂಟ್ ಕೋಟಾದಲ್ಲಿ ಕೂಡ ಯಾವ್ಯಾವ ಒಂದು ಸೀಟ್ಗಳು ಉಳಿದಿದ್ದಾವಲ್ಲ, ಆ ಸೀಟ್ಗಳಿಗೆ ಕಟ್ ಆಫ್ ಎಷ್ಟು ಹೋಗ್ತದೆ ಎಂಬುದನ್ನು ಕೂಡ ಅನಲಿಸಿಸ್ ಮಾಡಲಿದ್ದೇನೆ. ಈಗ ಗೌರ್ಮೆಂಟ್ ಕೋಟಾದಲ್ಲಿ ಮ್ಯಾಕ್ಸಿಮಮ್ ಸೀಟ್ಗಳು ಉಳಿದಿರೋದು SCG ಕ್ಯಾಟಗರಿಯಲ್ಲಿ, ಅದು ಕೂಡ 6 ಸೀಟ್ಗಳು ಉಳಿದಿದ್ದಾವೆ. ಹಾಗೆ ಯಾವುದೇ ಒಂದು ಸ್ಪೆಷಲ್ ಕ್ಯಾಟಗರಿಗಳಲ್ಲಿ ಕೂಡ ಯಾವುದೂ ಸೀಟ್ಗಳು ಉಳಿದಿಲ್ಲ. ಮುಸ್ಲಿಂ ಮೈನಾರಿಟಿಯಲ್ಲಿ ಕೂಡ 1 ಸೀಟ್ ಉಳಿದಿದೆ. MMH ಅಲ್ಲಿ ಉಳಿದಿಲ್ಲ. ಯಾವುದೇ ಒಂದು ಕ್ಯಾಟಗರಿಗಳಲ್ಲಿ ಕೂಡ ಸೀಟ್ಗಳು ಉಳಿದಿಲ್ಲ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಅಂದರೆ 2024ಕ್ಕೆ ಕಂಪೇರ್ ಮಾಡಿದ್ರೆ ಮಾಪಪ್ ರೋಡಲ್ಲಿ ಬಹಳಷ್ಟು ಕಡಿಮೆ ಸೀಟ್ಗಳು ಈ ವರ್ಷ ಉಳಿದಿದ್ದಾವೆ. ಮೈನಾರಿಟಿ ಕ್ಯಾಟಗರಿಗಳಾಗಿರುವಂತಹ MA ಕ್ಯಾಟಗರಿ, MC ಕ್ಯಾಟಗರಿ, ME ಕ್ಯಾಟಗರಿ, ಈ ಒಂದು ಕ್ಯಾಟಗರಿಗಳಲ್ಲಿ 1 ಸೀಟ್ಗಳು ಉಳಿದಿದ್ದಾವೆ. SCGಯಲ್ಲಿ 6 ಸೀಟ್ಗಳು ಉಳಿದಿದ್ದಾವೆ. SCH ಅಲ್ಲಿ 1 ಸೀಟ್ ಉಳಿದಿದೆ. SCRH ನಲ್ಲಿ ಕೂಡ 1 ಸೀಟ್ ಉಳಿದಿದೆ. ಹಾಗೆ ಉಳಿದ ಕ್ಯಾಟಗರಿಗಳಲ್ಲಿ 0 ಸೀಟ್ಸ್ಗಳಿದ್ದಾವೆ. ವಿಪರ್ಯಾಸ ಏನಂದರೆ ST ಕ್ಯಾಟಗರಿಯಲ್ಲಿ 0 ಸೀಟ್ಸ್ಗಳು ಉಳಿದಿದ್ದಾವೆ. ಹೀಗೆ ಓವರಾಲ್ ಆಗಿ ಕೂಡಿಸ್ಕೊಂಡ್ರೆ 377 ಸೀಟ್ಗಳು ಮಾಪಪ್ ರೌಂಡ್ಗೆ ಇದ್ದಾವೆ. ಯಾವುದಾದ್ರೂ ಹೊಸ ಕಾಲೇಜ್ ಆ್ಯಡ್ ಆದರೆ ನಿಮಗೆ ಎಲ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಆ ಒಂದು ಕಾಲೇಜನ್ನು.
ಸದ್ಯದ ಮಟ್ಟಿಗೆ ಯಾವ ಕಾಲೇಜ್ ಆ್ಯಡ್ ಆಗುವಂಥ ಚಾನ್ಸಸ್ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಆಲ್ರೆಡಿ MCC ಅವರು ಈಗ ಕೌನ್ಸಿಲಿಂಗನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಕರ್ನಾಟಕದ ಯಾವುದೇ ಒಂದು ಕಾಲೇಜ್ ಕೂಡ ಆ್ಯಡ್ ಆಗಿಲ್ಲ. ಅಕಸ್ಮಾತ್ ಆ್ಯಡ್ ಆದರೆ ಆ ಒಂದು ಕಾಲೇಜನ್ನು ಇದೇ ರೌಂಡಿಗೆ ಆ್ಯಡ್ ಮಾಡಿ ನಿಮಗೆ ಆಪ್ಷನ್ ಎಂಟ್ರಿಗೆ ಕೊಡ್ತಾರೆ. ಬಟ್ ಚಾನ್ಸಸ್ಗಳು ಭಾಳಷ್ಟು ಕಮ್ಮಿ ನನಗೆ ಕಾಣಿಸ್ತಾ ಇದ್ದಾವೆ. ನಮ್ಮ ಕೆಟಗರಿಯಲ್ಲಿ ಸೀಟ್ಸ್ಗಳು ಇಲ್ಲ ಅಂತ ಅಂದ್ಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡದೆ ಹೋದರೆ ನಿಮಗೆ GM ಕೆಟಗರಿಯಲ್ಲಿರುವಂತಹ 3 ಸೀಟ್ಗಳನ್ನು ಕೂಡ ನೀವು ಕಳೆದುಕೊಳ್ಬೇಕಾಗುತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇರೋದು 3A ಕೆಟಗರಿಯಲ್ಲಿ 1 ಸೀಟ್ಗಳು ಇಲ್ಲ, ಮತ್ತು 3B ಕೆಟಗರಿಯಲ್ಲಿ ಕೂಡ 1 ಸೀಟ್ಗಳು ಇಲ್ಲ ಅಂತ ನಾನು ಆಪ್ಷನ್ ಎಂಟ್ರಿಯನ್ನು ಮಾಡೋದು ಬಿಟ್ಟರೆ ಅವರಿಗೆ GM ಕೆಟಗರಿಯಲ್ಲಿ ಅಲಾಟ್ ಆಗ್ತಾ ಇತ್ತಲ್ಲ, ಅದು ಅಲಾಟ್ ಆಗದೇನೂ ಇರ್ಬೋದು. ಅಂದರೆ 3A ಕೆಟಗರಿಯವರಿಗೆ ಕೂಡ GM ಕೆಟಗರಿಯಲ್ಲಿ ಅಲಾಟ್ ಆಗುವಂಥ ಚಾನ್ಸಸ್ಸು ಭಾಳಷ್ಟು ಇರ್ತದೆ. 3B ಕೆಟಗರಿಯವರಿಗೂ ಕೂಡ ಜನರಲ್ ಕೆಟಗರಿಯಲ್ಲಿ ಅಲಾಟ್ ಆಗುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ನಿಮ್ಮ ಕೆಟಗರಿಯಲ್ಲಿ ಒಂದು ಸೀಟ್ಗಳ ಸಂಖ್ಯೆ ಇಲ್ಲ ಅಂದರೂ ಕೂಡ ನೀವು ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟ್ ಮಾಡಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕಾಗಿರುತ್ತೆ. ಯುದ್ಧದಲ್ಲಿ ನಾವು ಗೆಲ್ತೇವೆ ಸೋಲ್ತೇವೆ ಅನ್ನೋದು ಸೆಕೆಂಡ್ರಿ ಆಗಿರುತ್ತೆ. ನಾವು ಯುದ್ಧವನ್ನು ಪಾರ್ಟಿಸಿಪೇಟ್ ಮಾಡ್ತೇವೆ, ಯುದ್ಧವನ್ನು ಗುರಿ ಮುಟ್ಟೋ ತನಕ ನಾವು ಪ್ರಯತ್ನ ಪಡ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ತಾತ್ಕಾಲಿಕ ಆಗಿರ್ತದೆ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕೂಡ ಆಗ್ಬೋದು. ಹೇಗಾಗುತ್ತೆ ಅಂದರೆ ಈಗ ಕೆಗೆ ಹೋಗಿ ನೀವು ಸೀಟ್ ಕ್ಯಾನ್ಸಲೇಷನನ್ನು ಮಾಡಿಕೊಂಡ್ರೆ, ಅಕಸ್ಮಾತ್ ಆಗಿ ಯಾರಿಗಾದ್ರೂ ಸೀಟ್ ಸಿಕ್ಕಿದ್ರೆ ಅವರು ಕ್ಯಾನ್ಸಲೇಷನನ್ನು ಮಾಡಿಕೊಂಡ್ರೆ ಅಂಥ ಸೀಟ್ಗಳನ್ನು ಕೂಡ ಈ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ MCCಗೆ ಒಂದು ಸೀಟ್ ಸಿಕ್ಬಿಟ್ಟಿದೆ 3rd ರೌಂಡಲ್ಲಿ. ಆವಾಗ ಇಲ್ಲಿ KEಯಲ್ಲಿ 1 ಲಕ್ಷ ಕಾಷನ್ ಡಿಪಾಸಿಟನ್ನು ಫಾರ್ಫಿಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ಇಲ್ಲಿಯ ಸೀಟ್ ಕೂಡ ನಮಗೆ ಮಾಪಪ್ ರೌಂಡಲ್ಲಿ ಬರುತ್ತೆ. ಈ ಎಲ್ಲ ರೀತಿಯ ಸೀಟ್ಸ್ಗಳು ನಮಗೆ ಮಾಪಪ್ ರೌಂಡಲ್ಲಿ ಬರೋದ್ರಿಂದ ನಾವು MCCಯ 3rd ರೌಂಡ್ ಆಗೋ ತನಕ ವೇಟ್ ಮಾಡಬೇಕಾಗುತ್ತೆ. ಆದ್ದರಿಂದಲೇ ಹೇಳ್ತಾ ಇರೋದು, ಎಲ್ಲರೂ ಕೂಡ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕೌನ್ಸಿಲಿಂಗ್ನ ಕೊನೆಯ ತನಕ ಹೋಪನ್ನು ಕಳೆದುಕೊಳ್ಬೇಡಿ. ಇದಿಷ್ಟಾಗಿತ್ತು ಇವರಿಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.